ಪ್ರತಿಷ್ಠಿತ ಕಿಟೆಲ್ ವಿಜ್ಞಾನ ಕಾಲೇಜಿನಲ್ಲಿ ಕಳೆದ 5 ವರ್ಷಗಳ ಹಿಂದೆ ಕಾಮಗಾರಿ ಪೂರ್ಣಗೊಳಿಸಿದರೂ ಅಲ್ಪಸಂಖ್ಯಾತ ಸಮುದಾಯದ ಗುತ್ತಿಗೆದಾರರಾದ ಎಂಎ ಬಡಬಡೆ ಅವರಿಗೆ ಬರಬೇಕಾದ ಸುಮಾರು 65 ಲಕ್ಷ ರೂಪಾಯಿಗಳ ಬಾಕಿ ಹಣವನ್ನು ಪಾವತಿಸದೆ ಕಾಲೇಜು ಆಡಳಿತ ಮಂಡಳಿ ದೌರ್ಜನ್ಯ ಎಸಗುತ್ತಿದೆ ಎಂದು ದಲಿತ ಸೇನೆ ರಾಜ್ಯ ಘಟಕವು ಗಂಭೀರ ಆರೋಪ ಮಾಡಿ ಆಡಳಿತ ಮಂಡಳಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಮಾತನಾಡಿ, ಸಾಲ ಮಾಡಿ ಕಟ್ಟಡ ಕಟ್ಟಿರುವ ಗುತ್ತಿಗೆದಾರರು ಇಂದು ಬೀದಿಗೆ ಬಂದಿದ್ದಾರೆ. ಸಾಲಗಾರರು ಮನೆಗೆ ಬಂದು ಪೀಡಿಸುತ್ತಿರುವುದರಿಂದ ಅವರ ವೃದ್ಧ ತಂದೆ ತಾಯಿ ಹಾಗೂ ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ. ನ್ಯಾಯ ಸಿಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಅವರು ಬಂದಿದ್ದಾರೆಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ದಿವಸ ಏನ್ ಕಿಟೆಲ್ ಸಂಸ್ಥೆಯ ಬಿಷಪ್ ರವರು ಮಾಡಿರ್ತಕ್ಕಂತ ಅನ್ಯಾಯದ ವಿರುದ್ಧ ಇವತ್ತು ಅವರ ಕಚೇರಿ ಮುಂದೆ ಒಂದು ಧರಣಿ ದಲಿತ ಸೇನಾ ವತಿಯಿಂದ ಏನು ಅಬ್ದುಲ್ ಬಡಬಡವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಸಂಸ್ಥೆ ಹೇಳ್ತಾ ಇದೆ, ನಾವ್ ಯಾವುದೇ ರೀತಿ ಒಂದು ರೂಪಾಯಿ ಹಣ ಕೊಡಬಾರದು, ಕೊಡಂಗಿಲ್ಲ ಅಂತ ಹೇಳ್ತದೆ. ಆದ್ರೆ ನಿರಂತರವಾಗಿ 2020 ಕೂಡ ಅವ್ರ ಕಟ್ಟಡ ಎಲ್ಲ ಫಿನಿಶ್ ಮಾಡಿದ ನಂತರದಿಂದಲೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಲೇ ಇದ್ದಾರೆ. ಆದ್ರೆ ಅವ್ರು ಏನ್ ಹೇಳೋದು, ಇಲ್ಲಿ ದಿಕ್ಕುದಾರಿ ಎರಡು ತಪ್ಪಿಸ್ತಾ ಇದ್ದಾರೆ. ಅಂದ್ರೆ ಕೋರ್ಟ್ ಆರ್ಡರ್ ಇದೆ, ಕೋರ್ಟಲ್ ಇದೆ ಅಂತ. ಒಬ್ಬ ಬಡ ಕಾರ್ಮಿಕ ಕೂಲಿ ಮಾಡೋ ದುಡ್ಡನ್ನ ಕೇಳಿದ್ರೆ ಕೋರ್ಟ್ ಅಲ್ಲಿ ಇದೆ ಅಂತಂದ್ರೆ ಕಾರ್ಮಿಕರ ಗತಿ ಏನಾಗಬೇಕು? ಈ ಒಂದು ಸಂಸ್ಥೆ ಇವತ್ತು ಇಂತ ಒಂದು ಹೈರಾಣ ಸಂಸ್ಥೆ ಅಂತ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಆಮೇಲೆ ಈ ಬಿಷಪ್ ಅನ್ನೋರು ಈ ಟೀಮ್ ಏನಿದೆ, ಈಗ ಹಲವಾರು ಬಾರಿ ಏನ್ ನಮ್ಮ ದಲಿತ ಸೇನೆ ವರ್ಕರ್ಸ್ಗಳು ಅಂದ್ರೆ ಕಮಿಟಿಗಳೆಲ್ಲ ಬಂದು ಚರ್ಚೆ ಮಾಡಲಾಗಿ, ಇಲ್ಲ ಕೊಡ್ತೀವಿ, ನಿಮಗೆ ಕೊಡ್ಲೇಬೇಕು, ಧರ್ಮ ಇದೆ, ನಾವು ಕೊಡ್ತೀವಿ ಅಂತ ಹೇಳಿ ಇನ್ನೂ ಮರೆಮಾಚ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇವತ್ತಿನ ದಿವಸ ನಾವು ಈಗ ಬೆಂಗಳೂರಿಂದಲೂ ಕೂಡ ಈಗೆಲ್ಲ ರಾಜ್ಯ ಕಮಿಟಿ ಎಲ್ಲ ಬಂದಿದ್ದೀವಿ. ಇದಕ್ಕೇನಾದ್ರೂ ಒಂದು ಇತ್ಯರ್ಥ ಮಾಡೇ ಹೋಗ್ಬೇಕು ಅಂತಕ್ಕಂಥ ಒಂದು ಅಂತಿಮ ನಿರ್ಧಾರ ತಗೊಂಡ್ಬಂದು ಇವತ್ತು ನಮ್ಮ ಇಲ್ಲಿ ಲೋಕಲ್ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ನಾವು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಕ್ರಾಂತಿಕಾರಿ ಹೋರಾಟ ಮಾಡಲ್ಲ. ಯಾಕೆಂದ್ರೆ ಇವತ್ತು ಕ್ರಿಶ್ಚಿಯನ್ ಚರ್ಚ್ ಯೇಸು ಹೆಸರು ಹೇಳ್ಕೊಂಡು ನ್ಯಾಯ ನೀತಿ ಧರ್ಮ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಬೈಬಲ್ಗೆ ಅಂದ್ರೆ ಅವರು ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಶೋಚನೀಯ. ಹಾಗಾಗಿ ಇವತ್ತು ಆ ಬಿಷಪ್ ರವರು ಮತ್ತೆ ಪ್ರಿನ್ಸಿಪಾಲ್ ರವರು ಇವತ್ತು ಕಾಲೇಜ್ ಗಲಾಟೆ ಮಾಡಿದ್ರೆ ಪ್ರಿನ್ಸಿಪಾಲ್ ರವರು ಹೋಗ್ಬಿಟ್ಟು ಆಸ್ಪತ್ರೆ ಅಡ್ಮಿಟ್ ಆಗ್ತಾರೆ. ಇಲ್ಲಿ ಹೋದ್ರೆ ಕದ್ದು ಓಡಾಡ್ತಾರೆ ಕಾರ್ಯಾಗ. ಯಾರ ನ್ಯಾಯ ಕೇಳ್ಬೇಕು ನಾವು? ಇನ್ನ ಇದು ಸಿವಿಲ್ ಮ್ಯಾಟ್ರು, ಪೊಲೀಸ್ ಸ್ಟೇಷನ್ ಠಾಣೆಗೆ ಹೋದ್ರೆ ಇದು ಸಿವಿಲ್ ಮ್ಯಾಟ್ರು, ಇದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತಾರೆ. ಒಬ್ಬ ಕಾರ್ಮಿಕ ಕೋರ್ಟ್ ಹೋಗೋ ಶಕ್ತಿ ಅವನಲ್ಲಿ ಇರ್ತದ? ಈಗ ಆತ ಒಂದೇ ಮಾತು ಹೇಳ್ದ, ನಮ್ಮ ಅಬ್ದುಲ್ ಬಡಬಡೆ ಒಂದೇ ಮಾತು ಹೇಳ್ದ, ಕೋರ್ಟ್ಗೆ ನನ್ನ ಹಣ ಬರ್ಬೇಕು, ಅದಕ್ಕೆ ಅಂದ್ರೆ ಡಿಪಾಸಿಟ್, ಕೋರ್ಟ್ ಡಿಪಾಸಿಟ್ ಇಕ್ಕಕ್ಕ ಹಣ ಇಲ್ಲ ನನ್ನ ಹತ್ರ 6.5 ಲಕ್ಷ. ಹಾಗಾಗಿ ನನ್ಗೆ ಹೋರಾಟ ಒಂದೇ ದಾರಿ ಅಂತಕ್ಕಂಥದ್ದನ್ನ ಅಳವಡಿಸ್ಕೊಂಡು ಇವತ್ತು ನಮ್ಮ ದಲಿತ ಸೇನೆಗೆ ದೂರನ್ನ ನೀಡಿ, ನಮ್ಮ ದಲಿತ ಸೇನೆಗೆ ನಾವು ಅವ್ರು ಬಂದಿದ್ದಾರೆ, ನಾವು ನ್ಯಾಯ ಕೊಡ್ಸೋಗಂಟ ಇಲ್ಲಿಂದ ಹೋಗಲ್ಲ. ಇದು ಸದಸಿದ್ಧ. ಇವತ್ತು ಬಿಷಪ್ ಅವರು ಬರ್ಬೇಕು, ಇಲ್ಲಿ ಇತ್ಯರ್ಥ ಮಾಡ್ಬೇಕು. ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಶೋ ಕೊಟ್ಬಿಟ್ಟು ಎಲ್ಲ ತಪ್ಪದಾರಿಲಿ ಅಂದ್ರೆ ಅಡ್ಡದಾರಿಲಿ ಹೋಗ್ಬಿಟ್ಟು ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸ್ಬಿಟ್ರು ನಮ್ಮನ್ನ ದಿವಾಲಿ ಎಬ್ಸೋದ ಕೆಲಸ ನೀವು ಮಾಡಬೇಡಿ. ದಯಮಾಡಿ ಏನೇ ಇದ್ರು ಕೂಡ ಮುಕ್ತವಾಗಿ ಚರ್ಚೆ ಆಗ್ಲಿ. ನೀವು ಕೊಡೋದಾದ್ರು ಕೊಡಿ, ಬಿಡೋದಾದ್ರು ಬಿಡಿ ಅಂತಕ್ಕಂಥದ್ದನ್ನ ಈಗಾಗ್ಲೇ ನೀವು ಮಾಡಿ ಮೆಜರ್ಮೆಂಟ್ ಎಲ್ಲ ಮಾಡಿದ್ದೀರಿ. 2 ಕೋಟಿ ಚಿಲ್ಲರೆ ಬಂದಿದೆ. ಆದ್ರೆ 2 ಕೋಟಿ ಚಿಲ್ಲರೆನೂ ಅಂತ ಕೇಳ್ತಾ ಇಲ್ಲ. ಅದರಲ್ಲಿ ಅರ್ಧದಷ್ಟು ಈಗೇನ್ ನನಗೆ ಬರ್ಬೇಕಾಗಿರ್ತಕ್ಕಂಥ ಪ್ರಾಮಾಣಿಕದ ಹಣ ನನಗೆ ಬಂದೇ ಸಾಕು ಅಂತಕ್ಕಂಥ ಮಾತನ್ನ ಅಬ್ದುಲ್ ಬಡಬಡೆ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಹಣವನ್ನ ಸಲ್ಲಿದ್ರೆ ಇಡೀ ಕುಟುಂಬ ಚೆನ್ನಾಗಿರ್ತದೆ. ಯಾಕಂದ್ರೆ ಇವತ್ತೆಲ್ಲ ಬೀದಿಗೆ ಬಂದಿದ್ದಾರೆ. ಇವತ್ತು ಯಾವುದೇ ಕೆಲಸ ಕಾರ್ಯ ಇಲ್ಲದಲೆ ಪಾಪ ಬೀದಿ ಅಳೆಯುವಂತ ಪರಿಸ್ಥಿತಿ ಅಬ್ದುಲ್ ಬಡಬಡೆ ಇರೋದು. ಯಾಕೆ ಆ ಪರಿಸ್ಥಿತಿ ತಂದಿರೋದು ಈ ಕಿಟೆಲ್ ಕಾಲೇಜಿನ ಆಡಳಿತ ವರ್ಗ ಮತ್ತೆ ಈ ಕಮಿಟಿ ಏನಿದೆ, ಈ ಕಮಿಟಿಯೆಲ್ಲ ಸೇರ್ಕೊಂಡು ಈ ಕೆಲಸ ಅನ್ಯಾಯದ ದಾರಿಯನ್ನ ತೊಳೆದಿದ್ದಾರೆ. ದಯವಿಟ್ಟು ಕೂಡ ಬೇರೆ ಒಬ್ಬ ನಿಮ್ಮ ಯೇಸು ಇರೋದೇ ನಿಜ ಆದ್ರೆ, ನಿಮ್ ಬೈಬಲ್ ಇರೋದೇ ನಿಜ ಆದ್ರೆ ಖಂಡಿತವಾಗಿ ಕೂಡ ಅಬ್ದುಲ್ ಬಡಬಡರ ಕುಟುಂಬಕ್ಕೆ ಸಹಾಯ ಆಗ್ಬೇಕು. ಅವ್ನು ನುಡಿದಿರ್ತಕ್ಕಂಥ ಪ್ರಾಮಾಣಿಕ ನಿವ್ವಳ ವೆಚ್ಚ ಅದನ್ನ ಭರಿಸಲೇಬೇಕು ಅಂತಕ್ಕಂಥದ್ದು ನನ್ನ ವಾದ. ನಂತರ ಗುತ್ತಿಗೆದಾರರಾದ ಎಂಎ ಬಡಬಡೆ ಅವರು ಮಾತನಾಡಿ, 2014ರಿಂದ 2020ರವರೆಗಿನ ಕಾಲೇಜಿನ ಹೊಸ ಕಟ್ಟಡ ನಿರ್ಮಾಣ, ಪ್ರಯೋಗಾಲಯಗಳು, ಗ್ರಂಥಾಲಯ ಹಾಗೂ ಕಾಂಪೌಂಡ್ ಸೇರಿದಂತೆ 16 ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೇನೆ. ಆದರೆ 2020ರಲ್ಲಿ ಹೊಸದಾಗಿ ಬಂದ ಪ್ರಾಚಾರ್ಯರು
ಬಾಸೆಲ್ ಮಿಷನ್ ಸಂಸ್ಥೆಯ ಅಧ್ಯಕ್ಷ ಮಾರ್ಟಿನ್ ಬೋರ್ಗಾವಿಯವರು ಉದ್ದೇಶಪೂರ್ವಕವಾಗಿ ಬಿಲ್ ಪಾವತಿಸದೆ ಸತಾಯಿಸುತ್ತಿದ್ದಾರೆ. ಬಿಲ್ ಪಾವತಿ ಮಾಡದಂತೆ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರುವ ಡಾಕ್ಟರ್ ಕಮಲಾ ಢವಳೆ ಅವರು ಹೊಸ ವರಸೆಗಳನ್ನ ಶುರು ಮಾಡಿದ್ದಾರೆ. ನ್ಯಾಯಕ್ಕಾಗಿ ನಾನು ಹೋರಾಟ ಮಾಡುವುದೇ ಒಂದೇ ದಾರಿ ಎಂದು ಸ್ಪಷ್ಟಪಡಿಸಿದರು. ಏನಂತಂದ್ರೆ ಸುಮಾರು 7 ವರ್ಷಲೇ ನನಗೆ ಕಿಟಲ್ ಕಾಲೇಜಿನವರು ಸತಾಯಿಸಿದ್ದಾರೆ. ನಾನು ಇಲ್ಲಿ ಸುಮಾರು 2014ರಿಂದ 2020ರವರೆಗೆ ಕಟ್ಟಡ ಕಾಮಗಾರಿ ಕೆಲಸ ಮಾಡಿರುತ್ತೇನೆ. ಅದರದೆಲ್ಲ ದಾಖಲಾತಿಗಳಿವೆ. ಆಮೇಲೆ ನನಗೆ ಹಂತವಾಗಿ ಆವಾಗ ಕೆಲಸ ಮುಗಿಸಿರುವುದು ಪೇಮೆಂಟ್ ಆಗಿರುತ್ತದೆ. ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಪೀರಿಯಡ್ ನಲ್ಲಿ ಜುಲೈನಲ್ಲಿ ಮೇಡಮ್ ನನಗೆ ಕೆಲಸ ಕೊಟ್ಟಿರುವಂತ ಪ್ರಿನ್ಸಿಪಾಲ್ ರಿಟೈರ್ಡ್ ಆದ್ರು. ಆವಾಗಿಂದ ಈಗಿನವರೆಗೆ ಈ ಕಾಲೇಜಿನವರು ನನಗೆ ಕೊಡ್ತೇನೆ ಅಂತ ಹೇಳ್ತಾರೆ, ಕೊಡುದಿಲ್ಲ ಅಂತ ಹೇಳಲ್ಲ, ಕೊಡ್ತೇನೆ ಅಂತ ಹೇಳಿ ಸತಾಯಿಸ್ತಾ ಇದ್ರು. ಒಂದು ಸಲ ಬಿಷಪ್ ಅವ್ರ ಜೊತೆ ಮೀಟಿಂಗ್ ಆದಾಗ ಫೈನಲ್ ಅದರ ಕನ್ಕ್ಲೂಷನ್ ಏನಂದ್ರೆ ಮೆಜರ್ಮೆಂಟ್ ಮಾಡೋನು, ಮೆಜರ್ಮೆಂಟ್ ಆದ್ಮೇಲೆ ಬಡಬಡೆಯವ್ರಿಗೆ ಕೊಟ್ಟಂತಹ ದುಡ್ಡನ್ನು ಅದರಲ್ಲಿ ಡಿಡಕ್ಟ್ ಮಾಡೋನು. ಬಡಬಡೆ ಕೊಡುದಾದ್ರೆ ಬಡಬಡೆ ಆನ್ ಟೇಬಲ್ ಕೊಡಬೇಕು, ಕೆಟಲ್ ಕಾಲೇಜ್ ಅವ್ರು ಕೊಡುದಾದ್ರೆ ಆನ್ ಟೇಬಲ್ ಕೆಟಲ್ ಕಾಲೇಜ್ ಕೊಡುತ್ತೆ. ಇದರದ್ದು ಆನ್ ರೆಕಾರ್ಡ್ ಇದೆ. ಈ ತರ ಆದಾಗ ಇದರಲ್ಲಿ ಹಿರಿಯರು ಬಂದು ಅವರ ಸಮ್ಮುಖದಲ್ಲಿ, ಮ್ಯಾನೇಜ್ಮೆಂಟ್ ಕಾಲೇಜಿನವರ ಸಮ್ಮುಖದಲ್ಲಿ ಆನ್ ರೆಕಾರ್ಡ್ 3 ದಿವಸ ಮೆಜರ್ಮೆಂಟ್ ನಡೆದಿದೆ. ಮೆಜರ್ಮೆಂಟ್ ಕಂಪ್ಲೀಟ್ ಆಯ್ತು. ಆಮೇಲೆ ಒಂದು ಇಂಜಿನಿಯರ್ ಅನ್ನು ಅಪಾಯಿಂಟ್ ಮಾಡಿ ಅವರೇ ಮೆಜರ್ಮೆಂಟ್ ತಗೊಂಡ್ರು, ಎಸ್ಟಿಮೇಟ್ ಮಾಡಿಕೊಟ್ರು. ಆ ಎಸ್ಟಿಮೇಟ್ ಪ್ರಕಾರ ಸುಮಾರು 2,16,00,000 ನನಗೆ ಬರ್ಬೇಕಂತ ಆಯ್ತು. ಆದ್ರೆ ಅಷ್ಟ ದುಡ್ಡು ನನಗೆ ಬರುವಂತದಲ್ಲ. ನನಗೆ ಬರ್ಬೇಕಾದ ದುಡ್ಡು 65 ಲಕ್ಷ ರೂಪಾಯಿ. ನಾ ಅದರದ್ದು ಬಿಲ್ಲು ಸಬ್ಮಿಟ್ ಮಾಡಿದ್ದೇನೆ. ಇವ್ರ ಕಡೆ ಬಿಲ್ಲು ಇದಾವೆ. 15 ಲಕ್ಷ ರೂಪಾಯಿದ ನನ್ ಸಾಮಾನ್ ಇತ್ತು 2020ರಲ್ಲಿ. ಈಗ ಹೋಗಿ ನೋಡಿದ್ರೆ 1 ರೂಪಾಯಿ ಸಾಮಾನ್ ಇಲ್ಲ ಕಾಲೇಜಿನಲ್ಲಿ. ಎಲ್ಲ ಅದನ್ನ ಮಾಡಿ ತಿಂದಿದ್ದಾರೆ. 80 ಲಕ್ಷದ ಆಯ್ತು. ನಾನು 30 ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ದೇನೆ. ಯಾಕಂತಂದ್ರೆ 7 ವರ್ಷ ಆಯ್ತು ನಾ ಇಂಟ್ರೆಸ್ಟ್ಲಿ ರೊಕ್ಕ ತಗೊಂಡಿದ್ದೀನಿ. ಮಂದಿದ್ ಸಾಲ ಕೊಡಬೇಕು. ನನಗ ಆ 1,10,00,000 ಸುಮಾರು ಅದು ರೊಕ್ಕ ಬಂದ್ರೂ ನಂದು ಅಷ್ಟು ಸಾಲ ತೀರ್ತಿತ್ತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಆ ತರ ನನ್ನ ಪರಿಸ್ಥಿತಿ ನನಗೆ ಬೀದಿಗೆ ತಂದಿದ್ದಾರೆ. ಸೊ 1,10,00,000 ರೂಪಾಯಿ ನಾನು ಡಿಮಾಂಡ್ ಮಾಡಿದ್ದೇನೆ. ಇವ್ರು ಒಪ್ಕೊಂಡಿದ್ದಾರೆ ಅದನ್ನು ಕೊಡ್ಲಿಕ್ಕೆ. ಇದು ಎಲ್ಲೇ ಸ್ಟೇಷನ್ ನಲ್ಲಿನೂ ಮಾತಾಯ್ತು, ಬಿಷಪ್ ಆಫೀಸ್ ನಲ್ಲಿಯೂ ಮಾತಾಯ್ತು, ಕಾಲೇಜ್ ನಲ್ಲೂ ಮಾತಾಯ್ತು. ಇದೆಲ್ಲ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು. ನಾ ಹಾಗೆ ಹೇಳ್ತಾ ಇಲ್ಲ, ನನ್ನ ಕಡೆ ಎಲ್ಲ ಆನ್ ರೆಕಾರ್ಡ್ ಇದೆ. ಸೊ ಇವರೆಲ್ಲ ಒಪ್ಕೊಂಡು ಈ ದಿವಸ ಸೋಮವಾರ ದಿವಸ ಕರೆದು ನಮ್ಗೆ ಮಾತಾಡ್ಲಿಕ್ಕೆ ಕೊಡ್ತೇನೆ ಅಂತ ಹೇಳಿ ಈಗ ಸೋಮವಾರ ಹೋಯ್ತು, ಮಂಗಳವಾರ ಆಯ್ತು, ಬುಧವಾರ ಬಂತು. ಈಗ ಹೇಳ್ತಾರೆ ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳಿ ಸ್ಟೇಷನ್ಗೆ ಹೋದ್ರಿ ಇವರು. ಹೋಗಿ ಹೊಳ ಬಂದ್ರೆ ನ್ಯಾಯಾಲಯದಲ್ಲಿ ಇರ್ಲಿಕ್ಕೆ ಏನಾದ್ರು ದಾಖಲಾತಿ ಬೇಕಲ್ಲ, ಏನೂ ಇಲ್ಲ. ನ್ಯಾಯಾಲಯಕ್ಕೆ ಇವ್ರಿಗೆ ಹೋಗಂತ ಸ್ಟೇಷನ್ ನಲ್ಲಿ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ. ಬಟ್ ನನಗಲ್ಲೇ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ 6 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕು. ಎರಡನೇದು ನನ್ನ ಕಡೆ ಮಾಡ್ಲಿಕ್ಕೆ ದುಡ್ಡಿಲ್ಲ. ಇವರು 3 ವರ್ಷ 4 ವರ್ಷ ಕಳೆದ್ರು. ಈಗ ಇಷ್ಟ ದಿವಸ ಆದ್ಮೇಲೆನು ಸಿವಿಲ್ ಕೋರ್ಟ್ ನಲ್ಲಿ ಅದನ್ನ ಕೇಸ್ ಫೈಲ್ ಹಾಕತ್ತೋ ಅವಕಾಶ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನನಗೆ ಹೋರಾಟ ಬಿಟ್ಟ ನನ್ನ ಕಡೆ ಬೇರೆ ಏನೂ ದಾರಿ ಇಲ್ಲ. ದಯವಿಟ್ಟು ನಾನು ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೇಳಿಕೊಳ್ಳೋದು ಏನಂತಂದ್ರೆ, ಇವನ್ ಇದು ಕೆಟಲ್ ಕಾಲೇಜ್ ಆಡಳಿತ ಮಂಡಳಿಗೂ ಸಹಿತ ಈಗ ಏನ್ ಆಗ್ಬೇಕಲ್ಲ ಅದೆಲ್ಲ ಆಗಿ ಮುಗಿದಿದೆ. ನನ್ನ ದುಡ್ಡನ್ನು ನಾನು ಕೊಟ್ಟು ಮುಗಿಸಿ. ಇಲ್ಲ ನಾನು ಅಹೋರಾತ್ರಿ ನಾ ಧರಣಿ ಮಾಡುತ್ತಾ ಇರುತ್ತೇನೆ. ಯಾವಾಗಿನ ಮಟ್ಟ ನನಗೆ ದುಡ್ಡು ಬರಲ್ಲ, ನಾ ಆವಾಗಿನ ಮಟ್ಟ ಈ ಧರಣಿ ಮುಗಿಸಲ್ಲ. ಈ ಪ್ರತಿಭಟನೆಯಲ್ಲಿ ದಲಿತ ಸೇನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವಿಜಯ್ ಕುಮಾರ್ ಡಿಂಡಿಗೆ ಧಿಕ್ಕಾರ. ಅಯ್ಯಯ್ಯೋ